ಬಾಸ್ ಸೀಸನ್ 12ರ ವಿನ್ನರ್ ರಿಯಾಲಿಟಿ ಕಿಂಗ್ ಪಳಾರ್ ಗಿಲ್ಲಿ ಅವರ ಹುಟ್ಟೂರಲ್ಲಿ ಭರ್ಜರಿ ರ್ಯಾಲಿಯನ್ನು ನಡೆಸಲಾಗಿದೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ರು. ತಮ್ಮಿಷ್ಟದ ಸ್ಪರ್ಧಿ ಊರಿನ ಹುಡುಗ ಗೆದ್ದು ಬಂದಿದ್ದನ್ನ ನೋಡಿ ಊರಿನವರು ಸಂಭ್ರಮಿಸಿದ್ರು. ಎಲ್ಲ ಊರುಗಳಲ್ಲಿ ಗಿಲ್ಲಿ ನಟನ ಜೊತೆ ಫೋಟೋವನ್ನ ತೆಗೆಸಿಕೊಳ್ಳುವುದಕ್ಕೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಮುಗಿಬಿದ್ರು. ದಡದಪುರ ಗ್ರಾಮದಲ್ಲಿ ಟ್ರೋಫಿ ಜೊತೆ ಗಿಲ್ಲಿ ನಟನ ಮೆರವಣಿಗೆಯನ್ನ ಮಾಡಲಾಯಿತು. ಬಸವೇಶ್ವರ ದೇಗುಲದವರೆಗೆ ಗಿಲ್ಲಿ ನಟನ ಮೆರವಣಿಗೆ ನಡೆಯಿತು. ಗ್ರಾಮಸ್ಥರು ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ತಮ್ಮೂರಿನ ಹುಡುಗನಿಗೆ ಮಹಿಳೆಯರು ಆರತಿಯನ್ನ ಬೆಳಗಿದ್ದಾರೆ. ಗಿಲ್ಲಿ ಮನೆ ಬಳಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು. ಮಗನ ಆಗಮನಕ್ಕಾಗಿ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿಯನ್ನ ಹಾಕಲಾಗಿತ್ತು. ಕಿಕ್ಕಿರಿದು ಸೇರಿದಂತಹ ಗಿಲ್ಲಿ ನಟನ ಅಭಿಮಾನಿಗಳನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ಸ್ವಗ್ರಾಮದಲ್ಲಿ ಹೆಚ್ಚಿನ ಜನರು ಜಮಾಯಿಸಿದ್ರಿಂದ ಮನೆಗೆ ತೆರಳುವುದಕ್ಕೆ ಸಾಧ್ಯವಾಗದೆ ಗಿಲ್ಲಿ ನಟ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಗಿಲ್ಲಿ ನಟನ ಜೊತೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಗಿಲ್ಲಿ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಕೊನೆಗೂ ಬಿಗ್ ಬಾಸ್ 12 ಗ್ರಾಂಡ್ ಫಿನಾಲೆಯಲ್ಲಿ ಗ್ರಾಂಡ್ ಆಗಿ ವಿನ್ ಆಗಿ ಬಂದಂತ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಗಿಲ್ಲಿ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಣ್ಣ, ನಿಜವಾಗ್ಲೂ. ಇಷ್ಟೊಂದು ಜನ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ? ನಾನು ಇರೋವರೆಗೂ ಒಂದು ಮೆಮೊರಿಯಾಗಿ ಉಳ್ಕೊಬಿಡ್ತು ಅಣ್ಣ. ಇದು ಈ ಸಡಗರ ಸಂಭ್ರಮ ಇದೆಲ್ಲ ಯಾವತ್ತೂ ಮರಿಕಾಗೋಲ್ಲ, ಒಂದು ಮೈಲಿಗಲ್ಲಾಗಿ ಉಳ್ಕೊಬಿಡ್ತು ಅಣ್ಣ ನನ್ನ ಜೀವನದಲ್ಲಿ. ರಿಯಾಲಿಟಿ ಕಿಂಗ್ ಅಂತ ಹೆಸರು ಪಡ್ಕೊಂಡಿದ್ರಿ, ಏನ್ ಅನಿಸ್ತಾ ಇದೆ ಈಗ? ಅದು ಜನ ಪ್ರೀತಿಯಿಂದ ಕೊಟ್ಟಿರೋದು ಅಣ್ಣ. ಸಖತ್ ಖುಷಿ ಆಯ್ತದಣ್ಣ. ನಿಮ್ಮ ಕಾವ್ಯನ್ ಬಾಂಡಿಂಗ್ ಇನ್ಮೇಲೆ ನೋಡಕ್ ಸಿಗಲ್ಲ, ಸೊ ಹೇಗೆ ಅನಿಸುತ್ತೆ? ಇಲ್ಲ ಅಣ್ಣ, ಮದುವೆ ಆಗ್ಬೇಕಂತೀರಾ? ಹೇಗೆ? ಇಲ್ಲ ಅಣ್ಣ, ಒಳ್ಳೆ ಸ್ನೇಹಿತರು, ಆತರ ಏನಿಲ್ಲ. ಸಿಕ್ತಾಗ ಚೆನ್ನಾಗಿ ಮಾತಾಡ್ಸಿ, ಫೋನ್ ಗೇನ್ ಮಾಡಿದಾಗ ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಒಂದ್ಸರಿ ನಿಮ್ ಡೈಲಾಗ್ ಹೊಡೆದ್ಬಿಡಿ. ಡಮಾಲ್ ಡಿಮಿಲ್ ಡಕ್ಕ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ, ಗೆದ್ದಾಯ್ತು ಪಕ್ಕ. ಥ್ಯಾಂಕ್ ಯು ಸರ್. ನಿಜವಾದ ಸಖತ್ ಖುಷಿ ಆಯ್ತು. ಟಕ್ಕರೆ ಟಂಪೇಟು ನಮ್ಮ ಮಳವಳ್ಳಿ ಜನ ಯಾವತ್ತಿಗೂ ಅಲ್ಟಿಮೇಟು. ನಿಜವಾದ ಸಖತ್ ಖುಷಿ ಆಯ್ತು. ಟಕ್ಕರೆ ಟಂಪೇಟು ನಮ್ಮ ಮಳವಳ್ಳಿ ಜನ ಯಾವತ್ತಿಗೂ ಅಲ್ಟಿಮೇಟು. ನಿಜವಾದ ಸಖತ್ ಖುಷಿ ಆಯ್ತು. ನೋಡಿ, ಎಷ್ಟು ಪ್ರೀತಿ ಮಾಡ್ತಾರೆ ಗಿಲ್ಲಿ ಅವರನ್ನ ಜನ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಜನ ಕಿಕ್ಕಿರಿದು ಸೇರಿದ್ದಾರೆ ಅಂತಂದರೆ ತಮ್ಮ ತಂದೆ ತಾಯಿಯನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಈ ಸಂದರ್ಭದಲ್ಲಿ. ಇನ್ ಕೇಸ್ ಏನಾದರೂ ನಾನು ದಡದಪುರದಲ್ಲೇ ಉಳ್ಕೊಂಡ್ಬಿಟ್ರೆ, ಮನೇಲೇ ಉಳ್ಕೊಂಡ್ಬಿಟ್ರೆ ಜನ ಸುಮ್ಮನೆ ಇರೋದಿಲ್ಲ, ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳಿ ಪಾಪ ತಂದೆ ತಾಯಿಯನ್ನು ಕೂಡ ನೋಡೋಕ್ಕೆ ಸಾಧ್ಯ ಆಗದೆ, ಅವ್ರಿಗೆ ಟೈಮ್ ಕೊಡೋಕ್ಕೂ ಸಾಧ್ಯ ಆಗದೆ, ಅವ್ರ ಕಡೆ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಕ್ರೇಜ್ ಇದೆ ಅಂತ ನೋಡಿ.